ಇವತ್ತು ಎಸ್ ಟಿ ಸಮುದಾಯ ಬಹಳ ಅನ್ಯಾಯ ಆಗಿರ್ತಕ್ಕಂಥದ್ದು. ಎಸ್ ಟಿ ಸಮುದಾಯ ಹೋರಾಟ ಮಾಡೋ ಮುಖಾಂತರ ಹೋರಾಟ ಮಾಡೋ ಮುಖಾಂತರ ನಾವು ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಈಗ ಏಕಾಏಕಿ ಅತಿ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥದ್ದು ಎಸ್ ಟಿ ಸಮುದಾಯಕ್ಕೆ. ವಾಪಸ್ 3% ಬಂದಿದೆ. ನಾನು ಕಾಂಗ್ರೆಸ್ ಪಾರ್ಟಿನ ಕೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಇಂಥ ಗನಂದಾರಿ ಕೆಲಸ ಕಡಿಮೆ ಮಾಡೋ ಕೆಲಸ ನೀನೇ ಬೇಕಾಗಿತ್ತನಪ್ಪ ಮಾಡಕ್ಕೆ. ಬಿಜೆಪಿಯವರು ಜಾಸ್ತಿ ಮಾಡಿದ್ದಾರೆ ಅಂತ ನೀವು ಅದಕ್ಕಿಂತ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೋಗ್ಬೇಕಾಯ್ತು. ನೀವು ನಿಮ್ದೇ ಸರ್ಕಾರ ಕರ್ನಾಟಕದಲ್ಲಿರೋದು, ದಲಿತರ ಪರ ಅಂತ ಹೇಳ್ತಿರಲ್ಲ. ನಾವು ಇದೇನಾ ನಿಮ್ಮ ದಲಿತರ ಪರ ಆದಂತ ನೀತಿ? ಕಡಿಮೆ ಮಾಡೋ ಅಂಥದ್ದು ಕೇಳಿದ್ರೆ ಬಿಜೆಪಿಯವರು ಹೋಗಿ 9 ಶೆಡ್ಯೂಲ್ಗೆ ಸೇರಿಸಿ ಅಂತಾರೆ. ಯಾಕೆ ನಿಮ್ ತಾಕತ್ತಿಲ್ವಾ? ಸರ್ಕಾರ ನಡೆಸ್ತಾ ಇರೋದು ನಾವಾ? ಬಿಜೆಪಿಯವರ ನೀವಾ? ಹಿಂದೆ ಮನಮೋಹನ್ ಸಿಂಗ್ ಇದ್ರಲ್ಲಪ್ಪ 10 ವರ್ಷ ಕೂತಿದ್ರಲ್ಲ ಗೂಟ ಹೊಡ್ಕೊಂಡು 10 ವರ್ಷ. ಅವಾಗ ಯಾಕೆ ಮಾಡಲಿಲ್ಲ? ಹಿಂದೆ ತಮಿಳುನಾಡಲ್ಲಿ ರಿಸರ್ವೇಶನ್ 59 ಮಾಡಿದ್ದು 69 ತಮಿಳುನಾಡಲ್ಲಿ 60 ಮಾಡಿದ್ರಲ್ಲ. ನೀವು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ದಲಿತರ ಪರ ಅವರ ಏಳಿಗೆಯನ್ನ ನೋಡ್ತೀನಿ ಅಂದವರು ನೀವ್ ಯಾಕೆ ಮಾಡ್ಲಿಲ್ಲ? ಅವಾಗ ನಮ್ಮನ್ ಕೇಳ್ತಿರಲ್ಲ ಸೇರಿಸಿ ಅಂತ. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತ ತೀರ್ಪನ್ನ ಕೊಟ್ಟಿದೆ. ನೀವು ಯಾವುದೇ ಈ ತರದ ವಿಚಾರಗಳನ್ನ ಕೋರ್ಟ್ ಸ್ಕ್ರೂಟ್ನಿಗೆ ಬರ್ತದೆ. ಆದ್ರಿಂದ ಇದನ್ನ ಎಚ್ಚರಿಕೆಯಿಂದ ನೀವು ಪರಿಶೀಲನೆ ಮಾಡಬೇಕು. ಇವೆಲ್ಲ ಮಾತುಗಳನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್. 9 ಶೆಡ್ಯೂಲ್ಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾನು ಈ ಸರ್ಕಾರಕ್ಕೆ ಕೇಳುವಂಥದ್ದು, ಇವತ್ತು ನೀವು ಮಾಡಿರುವಂತ ಈ ಆದೇಶದಿಂದ ಅನ್ಯಾಯ ಆಗ್ತಾ ಇರುವಂತ ಎಸ್ ಟಿ ಸಮುದಾಯಕ್ಕೆ ಅವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿ ಅಂತ ಹೇಳಿ